ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಶಾಲೆ ಫ್ಯಾಕ್ಟ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಹ್ಯಾಕಾಶದ ಬಗ್ಗೆ 10 ಅದ್ಭುತ ಮತ್ತು ಆಸಕ್ತಿದಾಯಕ ಸಂಗತಿಗಳನ್ನ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇತ್ತೀಚೆಗೆ ಅಂದ್ರೆ ಏಪ್ರಿಲ್ 2, 2021ರಂದು ನಾಸಾದ ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ವೇಲ್ ನೆಬ್ಯುಲಾದ ಕೆಲವು ಹೊಸ ಅದ್ಭುತ ಚಿತ್ರಗಳನ್ನ ಸೆರೆ ಹಿಡಿದು ನಮ್ಮ ವಿಜ್ಞಾನಿಗಳಿಗೆ ಕಳಿಸಿದೆ. ಈ ವೇಲ್ ನೆಬ್ಯುಲಾ ಸಿಗ್ನಸ್ ಕನ್ಸ್ಟಿಲೇಷನ್ ನಲ್ಲಿರೋ ಒಂದು ಬಿಸಿಯಾದ ಮತ್ತು ಅಯಾನೀಕೃತ ಅನಿಲ ಮತ್ತು ಧೂಳಿನ ಮೋಡವಾಗಿದೆ. ಸುಮಾರು 10,000ದಿಂದ 20,000 ವರ್ಷಗಳ ಹಿಂದೆ ನಮ್ಮ ಸೂರ್ಯನಿಗಿಂತ 20 ಪಟ್ಟು ಮ್ಯಾಸಿಯೋಗಿರೋ ನಕ್ಷತ್ರ ಸೂಪರ್ನೋವಾವಾಗಿ ಸ್ಫೋಟಗೊಂಡಾಗ ಈ ವೇಲ್ ನೆಬ್ಯುಲಾ ರೂಪುಗೊಂಡಿದೆ ಅಂತ ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ. ಈ ಸೂಪರ್ನೋವಾ ಆಗ ನಮ್ಮ ಭೂಮಿ ಮೇಲಿಂದ ತುಂಬಾ ಪ್ರಕಾಶಮಾನವಾಗಿ ಕಾಣಿಸಿರುತ್ತೆ. ಈ ನೆಬ್ಯುಲಾದ ಎಮಿಷನ್ಸ್ ನ ಅಂದ್ರೆ ಬೆಳಕನ್ನ ಅನಾಲಿಸಿಸ್ ಮಾಡಿ ನಮ್ಮ ವಿಜ್ಞಾನಿಗಳು ಈ ನೆಬ್ಯುಲಾದಲ್ಲಿ ಆಕ್ಸಿಜನ್, ಸಲ್ಫರ್ ಮತ್ತು ಹೈಡ್ರೋಜನ್ ಗ್ಯಾಸಸ್ ಇವೆ ಅಂತ ಖಚಿತಪಡಿಸಿದರು. ಈ ವೇಲ್ ನೆಬ್ಯುಲಾ ನಮ್ಮ ಭೂಮಿಯಿಂದ ಸುಮಾರು 1470 ಲೈಟ್ ಇಯರ್ಸ್ ದೂರದಲ್ಲಿದೆ. ಅಂದ್ರೆ ಈಗ ನೀವು ನೋಡ್ತಿರೋ ಈ ನೆಬ್ಯುಲಾ 1470 ವರ್ಷಗಳ ಹಿಂದಿನ ನೆಬ್ಯುಲಾ. ಅದು ಹೇಗೆ ಅಂದ್ರೆ 1470 ವರ್ಷಗಳ ಹಿಂದೆ ಅಲ್ಲಿ ಬಿಡುಗಡೆಯಾದ ಬೆಳಕು ಸೆಕೆಂಡ್ಗೆ ಸುಮಾರು 3 ಲಕ್ಷ ಕಿಲೋಮೀಟರ್ ವೇಗದಿಂದ ಪ್ರಯಾಣಿಸಿ ಈಗ ನಮ್ಮ ಭೂಮಿಗೆ ತಲುಪಿದೆ. ಯುರೋಪಾ ಇದು ಗುರುಗ್ರಹದ ಸುತ್ತ ಆರ್ಬಿಟ್ ಆಗ್ತಿರೋ ಚಂದ್ರ. ಇದು ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿರೋ 6ನೇ ಅತಿ ದೊಡ್ಡ ಚಂದ್ರ. ಇದನ್ನ 1610ರಲ್ಲಿ ಗೆಲಿಲಿಯೋ ಗೆಲಿಲಿ ಕಂಡುಹಿಡಿದ್ರು. ಯುರೋಪದ ಸರ್ಫೇಸ್ ಹೆಚ್ಚಿನ ಮಟ್ಟದಲ್ಲಿ ಸಿಲಿಕೇಟ್ ರಾಕ್, ವಾಟರ್ ಐಸ್ ಕ್ರಸ್ಟ್, ಐರನ್ ನಿಕಲ್ ಕೋರ್ ಇಂದ ಮಾಡಲ್ಪಟ್ಟಿದೆ. ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿ ಸ್ಮೂಥೆಸ್ಟ್ ಸರ್ಫೇಸ್ ನ ಹೊಂದಿರೋ ಏಕೈಕ ಸಾಲಿಡ್ ಆಬ್ಜೆಕ್ಟ್ ಈ ಯುರೋಪಾ. ಈ ಯುರೋಪಾ ಜುಪಿಟರ್ ಗೆ ಟೈಡಲಿ ಲಾಕ್ಡ್ ಆಗಿದ್ದು ಇದರ ಸರ್ಫೇಸ್ ಗೆ ಸುಮಾರು 100 ಕಿಲೋಮೀಟರ್ ಕೆಳಗೆ ಲಿಕ್ವಿಡ್ ಓಷನ್ ನ ಹೊಂದಿದೆ ಎಂದು ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ. ಯುರೋಪಾ ಮತ್ತು ಜುಪಿಟರ್ ನಡುವೆ ಇರೋ ಟೈಡಲ್ ಎಫೆಕ್ಟ್ಸ್ ಹೀಟ್ ನ ಪ್ರೊಡ್ಯೂಸ್ ಮಾಡಿ ಈ ಯುರೋಪಾ ಐಸ್ ಸರ್ಫೇಸ್ ಕೆಳಗಿರೋ ಐಸ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಬಹುದು ಎಂದು ಭಾವಿಸಲಾಗಿದೆ. ಒಂದು ವೇಳೆ ಇಲ್ಲಿ ಸಾಗರವಿದೆ ಎಂದು ಸಾಬೀತಾದ್ರೆ ಯುರೋಪಾ ನಮ್ಮ ಸೌರ ಮಂಡಲದಲ್ಲಿ ಭೂಮಿ ಆಚೆ ಜೀವವನ್ನ ಹುಡುಕುವ ಅತ್ಯಂತ ಭರವಸೆಯ ಸ್ಥಳಗಳಲ್ಲಿ ಒಂದಾಗಬಹುದು. ನಮ್ಮ ಭೂಮಿಯ ಲೋ ಅರ್ತ್ ಆರ್ಬಿಟ್ ನಲ್ಲಿರೋ ISS ಒಂದು ಮಾಡ್ಯುಲರ್ ಸ್ಪೇಸ್ ಸ್ಟೇಷನ್ ಆಗಿದ್ದು ಇದರಲ್ಲಿ ವಿಜ್ಞಾನಿಗಳು ಪ್ರತಿದಿನ ಹಲವಾರು ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡ್ತಿರ್ತಾರೆ. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗಂಟೆಗೆ ಸುಮಾರು 27,600 ಕಿಲೋಮೀಟರ್ಗಳ ವೇಗದಿಂದ ನಮ್ಮ ಭೂಮಿಯ ಸುತ್ತ ಆರ್ಬಿಟ್ ಆಗ್ತಿರುತ್ತೆ. ವೆಲ್, ನಿಮ್ಗೆ ಗೊತ್ತಾ, ಈ ISS ನಮ್ಮ ಭೂಮಿಯಿಂದ ಸುಮಾರು 408 ಕಿಲೋಮೀಟರ್ ಎತ್ತರದಲ್ಲಿದೆ. ಅಂದ್ರೆ ಒಂದು ರಾಕೆಟ್ ನ ನಮ್ಮ ಭೂಮಿಯಿಂದ ಈ ISS ಗೆ ವರ್ಟಿಕಲಿ ಡ್ರೈವ್ ಮಾಡಿದ್ರೆ ಅದರ ದೂರ 408 ಕಿಲೋಮೀಟರ್ ಇರುತ್ತೆ. ಅಂದ್ರೆ ಈ ದೂರ ಬೆಂಗಳೂರಿನಿಂದ ಧಾರವಾಡಕ್ಕಿರೋ ದೂರಕ್ಕಿಂತ ಕಡಿಮೆ. ಗಾಯಾ ಸ್ಪೇಸ್ ಅಬ್ಸರ್ವೇಟರಿ ಇದನ್ನ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ 2013ರಲ್ಲಿ ಲಾಂಚ್ ಮಾಡಿದ ಒಂದು ಸ್ಪೇಸ್ ಕ್ರಾಫ್ಟ್. ಈ ಸ್ಪೇಸ್ ಕ್ರಾಫ್ಟ್ ಅನ್ನ ESA ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯ 3D ಮಾಡೆಲ್ ನ ರಚಿಸಲು ಹಾಗೆ ಈ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಎಷ್ಟು ನಕ್ಷತ್ರಗಳಿವೆ, ಅವುಗಳ ಸ್ಥಾನ, ದೂರ ಮತ್ತು ಮೋಷನ್ ನ ಪತ್ತೆ ಮಾಡಲು ಲಾಂಚ್ ಮಾಡಿತು. ಮೊದಲಿಗೆ ಈ ಗಾಯಾ ಸ್ಪೇಸ್ ಅಬ್ಸರ್ವೇಟರಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ 1 ಶತಕೋಟಿ ನಕ್ಷತ್ರಗಳಿವೆ ಅಂತ ನಮ್ಮ ವಿಜ್ಞಾನಿಗಳಿಗೆ ಮಾಹಿತಿಯನ್ನ ಕಳಿಸ್ತು. ಆದ್ರೆ ಇದು ಲಾಂಚ್ ಆದ 5 ವರ್ಷಗಳ ನಂತರ ನಮ್ಮ ಗ್ಯಾಲಕ್ಸಿಯಲ್ಲಿ 100ರಿಂದ 400 ಶತಕೋಟಿ ನಕ್ಷತ್ರಗಳಿವೆ ಅಂತ ಕನ್ಫರ್ಮ್ ಮಾಡ್ತು. ಈ ಸ್ಪೇಸ್ ಕ್ರಾಫ್ಟ್ ಇನ್ನು ನವೆಂಬರ್ 2024ರವರೆಗೂ ಕೆಲಸ ಮಾಡಲಿದೆ. ಮ್ಯಾಗ್ನೆಟಾರ್ ಇದು ಒಂದು ರೀತಿಯ ನ್ಯೂಟ್ರಾನ್ ಸ್ಟಾರ್. ಆದ್ರೆ ಈ ಮ್ಯಾಗ್ನೆಟರ್ ಅತ್ಯಂತ ಬಲವಾದ ಮ್ಯಾಗ್ನೆಟಿಕ್ ಫೀಲ್ಡ್ ನ ಹೊಂದಿರುತ್ತೆ. ಎಷ್ಟು ಅಂದ್ರೆ 10⁻⁹ ರಿಂದ 10⁻11 ಟೆಸ್ಲಾ. ಇವು ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ ಒಂದು ವೇಳೆ ನೀವು ಈ ಮ್ಯಾಗ್ನೆಟರ್ ಗೆ 1000 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಸಹ ನಿಮ್ಮ ದೇಹದಲ್ಲಿರೋ ಆಟಮ್ಸ್ ಎಲ್ಲ ಸಪರೇಟ್ ಆಗಿ ಕೊನೆಗೆ ನಿಮ್ಮ ದೇಹ ಪೂರ್ತಿ ಮಾಯವಾಗುತ್ತೆ. ವೆಲ್, ಇಂತಹದೇ ನಮ್ಮ ಭೂಮಿಗೆ ಹತ್ತಿರವಿರೋ ಮ್ಯಾಗ್ನೆಟರ್ 1E1048.1. ಈ ಮ್ಯಾಗ್ನೆಟರ್ ನಮ್ಮ ಭೂಮಿಯಿಂದ ಸುಮಾರು 9,000 ಲೈಟ್ ಇಯರ್ಸ್ ದೂರದಲ್ಲಿ ಕೆರಿನಾ ಕನ್ಸ್ಟಿಲೇಷನ್ ನಲ್ಲಿದೆ. ನಮ್ಮ ಭಾರತೀಯ ಆಸ್ಟ್ರೋನಮರ್ಸ್ ಇತ್ತೀಚೆಗೆ BL ಲಸಾರ್ಟೆ ಅನ್ನೋ ಒಂದು ಫೀಡಿಂಗ್ ಸೂಪರ್ ಮ್ಯಾಸಿವ್ ಬ್ಲಾಕ್ ಹೋಲ್ ನ ಕಂಡುಹಿಡಿದ್ರು. ಇದನ್ನೇ ಬ್ಲೇಜಾರ್ ಅಂತ ಸಹ ಕರೀತಾರೆ. ಇದು ನಮ್ಮ ಭೂಮಿಯಿಂದ ಸುಮಾರು 1 ಕೋಟಿ ಲೈಟ್ ಇಯರ್ಸ್ ದೂರದಲ್ಲಿದೆ. ಅಲೋಕ್ ಚಂದ್ರಗುಪ್ತ ಅಂಡರ್ ಅಲ್ಲಿರೋ ಒಂದು ಆಸ್ಟ್ರೋನಮರ್ ಗಳ ತಂಡ ಸೇರಿ ಈ ಬ್ಲೇಜರ್ ನ ಸಂಪೂರ್ಣಾನಂದ್ ಟೆಲಿಸ್ಕೋಪ್ ಮತ್ತು 1.3 ಮೀಟರ್ ದೇವಸ್ಥಾಲ್ ಫಾಸ್ಟ್ ಆಪ್ಟಿಕಲ್ ಟೆಲಿಸ್ಕೋಪ್ ನ ಉಪಯೋಗಿಸಿ ಜನವರಿ 16, 2021ರಂದು ಕಂಡುಹಿಡಿದ್ರು.
ಈ ಬ್ಲೇಸರ್ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಎಕ್ಸ್-ರೇಸ್, ವಿಸಿಬಲ್ ಲೈಟ್, ಯುವಿ ರೇಸ್, ಗಾಮಾ ರೇಸ್ ನ ಬಿಡುಗಡೆ ಮಾಡ್ತಿದೆ ಅಂತೆ. ಹೀಗೆ ಇಷ್ಟು ರೇಡಿಯೇಷನ್ ನ ಬಿಡುಗಡೆ ಮಾಡ್ತಿರೋ ಆಕ್ಟಿವ್ ಬ್ಲಾಕ್ ಹೋಲ್ಸ್ ತುಂಬಾ ಕಡಿಮೆ ಇವೆ. ಇಂತಹ ಬ್ಲೇಸರ್ಸ್ ನ ಈಗಿನವರೆಗೂ ಕೇವಲ 5,000 ಮಾತ್ರ ಕಂಡುಹಿಡಿದಿದ್ದಾರೆ. ಇವುಗಳಲ್ಲಿ 50 ಬ್ಲೇಸರ್ಸ್ ನ ಸಣ್ಣ ಸಣ್ಣ ಟೆಲಿಸ್ಕೋಪ್ಸ್ ನ ಯೂಸ್ ಮಾಡಿಕೊಂಡು ಕಂಡುಹಿಡಿದಿದ್ದಾರೆ. ಇದರಲ್ಲಿ ಈ BL-SRT ಸಹ ಒಂದು. ಇದರಿಂದ ಬರೋ ಡೇಟಾವನ್ನ ಬಳಸಿಕೊಂಡು ಆ ಬ್ಲಾಕ್ ಹೋಲಿನ ಮಾಸ್ ನ, ಎಮಿಷನ್ ರೇಂಜಿಂಗ್ ಸೈಜ್ ನ, ಹಾಗೆ ಆ ಎಮಿಷನ್ ಮೆಕ್ಯಾನಿಸಮ್ ನ ಮತ್ತು ನಮ್ಮ ಯೂನಿವರ್ಸ್ ಹೇಗೆ ತಯಾರಿತು ಎಂಬ ರಹಸ್ಯವನ್ನ ಸಹ ತಿಳ್ಕೋಬಹುದು ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಕೇಳಿದ ಪ್ರಶ್ನೆ, ಸ್ಪೇಸ್ ನಲ್ಲಿ ಸೌಂಡ್ ವೇವ್ಸ್ ಟ್ರಾವೆಲ್ ಮಾಡೋದಿಲ್ವಲ್ಲ, ಆದ್ರೆ ವಿಜ್ಞಾನಿಗಳು ನಮ್ಮ ಸೂರ್ಯ ಮತ್ತು ಇತರ ಗ್ರಹಗಳ ಶಬ್ದವನ್ನ ಹೇಗೆ ಡಿಟೆಕ್ಟ್ ಮಾಡಿದ್ರು ಅಂತ. ವೆಲ್ ಗೈಸ್, ಇಲ್ಲಿ ನಾಸಾ ಮತ್ತು ಇತರ ಸ್ಪೇಸ್ ಏಜೆನ್ಸೀಸ್ ಒಂದು ವಿಶೇಷ ಪ್ರಕಾರದ ಟೆಕ್ನಿಕ್ ನ ಉಪಯೋಗಿಸಿ ಇವುಗಳ ಶಬ್ದವನ್ನ ರೆಕಾರ್ಡ್ ಮಾಡ್ತಾರೆ. ಆ ಟೆಕ್ನಿಕ್ಕಿನ ಹೆಸರೇ ಡೇಟಾ ಸೋನಿಫಿಕೇಶನ್. ಈ ಟೆಕ್ನಿಕ್ಕಿನ ಸಹಾಯದಿಂದ ನಮ್ಮ ವಿಜ್ಞಾನಿಗಳು ರೇಡಿಯೋ ವೇವ್ಸ್, ಪ್ಲಾಸ್ಮಾ ವೇವ್ಸ್, ಹಾಗೆ ಈವನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಬರೋ ಸೌಂಡ್ ಸಿಗ್ನಲ್ಸ್ ನ ಸಹ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಹಾಗೆ ವಿಜ್ಞಾನಿಗಳು ಅದನ್ನ ಆಡಿಯೋ ಟ್ರ್ಯಾಕ್ಸ್ ಗೆ ಕನ್ವರ್ಟ್ ಮಾಡಿ ಆ ಶಬ್ದವನ್ನ ಕೇಳ್ತಾರೆ. ಫೋಬೆ ಇದು ಶನಿ ಗ್ರಹದ ಸುತ್ತ ಆರ್ಬಿಟ್ ಆಗ್ತಿರೋ ಒಂದು ಇರ್ರೆಗ್ಯುಲರ್ ಸ್ಯಾಟಲೈಟ್. ಇದರ ಡಯಾಮೀಟರ್ ಸುಮಾರು 213 ಕಿಲೋಮೀಟರ್ ಇದೆ. ಇದನ್ನ ಮಾರ್ಚ್ 18, 1899ರಂದು ವಿಲಿಯಂ ಹೆನ್ರಿ ಪಿಕರಿಂಗ್ ಅನ್ನೋ ಅಮೆರಿಕನ್ ಆಸ್ಟ್ರೋನಮರ್ ಬಾಯ್ಡನ್ ಸ್ಟೇಷನ್ ಇಂದ ಕಂಡುಹಿಡಿದ್ರು. ಈ ಫೋಬೆಗೆ ಹತ್ತಿರದಿಂದ ಅಬ್ಸರ್ವ್ ಮಾಡಿದ ಸ್ಪೇಸ್ ಕ್ರಾಫ್ಟ್ 1997ರಲ್ಲಿ ಲಾಂಚ್ ಮಾಡಲಾದ ಕೆಸಿನಿ ಸ್ಪೇಸ್ ಕ್ರಾಫ್ಟ್. ಈ ಸ್ಪೇಸ್ ಕ್ರಾಫ್ಟ್ 2004ರಲ್ಲಿ ಈ ಫೋಬೆಗೆ ತುಂಬಾ ಹತ್ತಿರ ಸೇರ್ಕೊಳ್ತು. ವೆಲ್, ನಿಮಗ್ ಗೊತ್ತಾ, ಈಗಿನವರೆಗೂ ನಮ್ಮ ವಿಜ್ಞಾನಿಗಳು ಫೋಟೋಗ್ರಾಫಿಕಲಿ ಕಂಡುಹಿಡಿದ ಮೊದಲ ಸ್ಯಾಟಲೈಟ್ ಈ ಫೋಬೆ. ಈ ಚಿತ್ರವನ್ನ ಒಂದ್ಸಲ ನೋಡಿ. ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ತೆಗೆದ ಅದ್ಭುತಗಳಲ್ಲಿ ಇದು ಸಹ ಒಂದು. ಆರೆಂಜ್ ಬಣ್ಣದಲ್ಲಿ 2 ಕಣ್ಣುಗಳು, ಬಿಳಿ ಬಣ್ಣದಲ್ಲಿ ಒಂದು ಸಣ್ಣ ಮೂಗು, ಹಾಗೆ ನಗ್ತಿರೋ ರೀತಿ ಒಂದು ಬಾಯಿ. ಇವೆಲ್ಲ ನೋಡ್ತಿದ್ರೆ ಒಂದು ಸ್ಮೈಲಿ ಫೇಸ್ ರೀತಿ ಇದೆ ಅಲ್ವಾ? ಆಕ್ಚುಲಿ ಹೇಳ್ಬೇಕಂದ್ರೆ ಇದು SDSS J1038+4849 ಅನ್ನೋ ಒಂದು ಗ್ಯಾಲಕ್ಸಿ ಕ್ಲಸ್ಟರ್. ಈ ಆರೆಂಜ್ ಕಲರ್ ಅಲ್ಲಿರೋ ಕಣ್ಣುಗಳು ಬ್ರೈಟ್ ಗ್ಯಾಲಕ್ಸೀಸ್. ಈ ಗ್ಯಾಲಕ್ಸಿ ಕ್ಲಸ್ಟರಿನ ಮಾಸ್ ಕಾರಣದಿಂದಾಗಿ ಸ್ಪೇಸ್ ಟೈಮ್ ಫ್ಯಾಬ್ರಿಕ್ ಹೆಚ್ಚಾಗಿ ಬೆಂಡ್ ಆಗಿದೆ. ಇದರಿಂದ ಅತ್ಯಂತ ಬಲವಾದ ಗ್ರಾವಿಟಿಯನ್ನ ಕ್ರಿಯೇಟ್ ಮಾಡುತ್ತೆ. ಈ ಬಲವಾದ ಗ್ರಾವಿಟಿಯ ಕಾರಣದಿಂದಾಗಿ ಹಿಂದೆಯಿಂದ ಬರೋ ಲೈಟ್ ರೇಸ್ ಬೆಂಡ್ ಆಗಿ ಈ ರೀತಿ ಫೇಸ್ ಆಕಾರದಲ್ಲಿ ಹಾಗೆ ನಗ್ತಿರೋ ರೀತಿ ಬಾಯಿ ಫಾರ್ಮ್ ಆಗಿದೆ. ಇದನ್ನೇ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂತಾರೆ. ಹಾಗೆ ಆ ರಿಂಗ್ ನ ಐನ್ಸ್ಟೀನ್ ರಿಂಗ್ ಅಂತಾರೆ. ಶುಕ್ರಯಾನ್ 1 ಇದು ನಮ್ಮ ಇಸ್ರೋ ಶುಕ್ರ ಗ್ರಹದ ಮೇಲ್ಮೈ ಮತ್ತು ವಾತಾವರಣವನ್ನ ಅಧ್ಯಯನ ಮಾಡಲು ಪ್ರಪೋಸ್ ಮಾಡಿದ ಒಂದು ಆರ್ಬಿಟರ್. ಇದನ್ನ ಇಸ್ರೋ ಡಿಸೆಂಬರ್ 2024 ಅಥವಾ ಮಿಡ್ 2026 ಅಲ್ಲಿ ಲಾಂಚ್ ಮಾಡಲು ಪ್ಲಾನ್ ಮಾಡ್ತಿದೆ. ಈ ಮಿಷನ್ ಗೆ ಬೇಕಾದ ಫಂಡ್ಸ್ 2017ರಲ್ಲಿ ರಿಲೀಸ್ ಆಗಿದೆ. ಈ ಶುಕ್ರಯಾನ್ 1 ವೀನಸ್ ಗೆ ತುಂಬಾ ಹತ್ತಿರದಿಂದ, ಅಂದ್ರೆ ವೀನಸ್ ಗೆ ಸುಮಾರು 500 ಕಿಲೋಮೀಟರ್ ದೂರದಿಂದ ಅಧ್ಯಯನ ಮಾಡುತ್ತೆ. ಇದನ್ನ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ನಿಂದ GSLV Mark II ಅನ್ನೋ ರಾಕೆಟ್ ಮೂಲಕ ಲಾಂಚ್ ಮಾಡಲಿದ್ದಾರೆ. ಇದರ ಒಟ್ಟು ಲಾಂಚ್ ಮಾಸ್ ಸುಮಾರು 2500 kg ಇರಲಿದೆ. ಹಾಗೆ ಈ ಮಿಷನ್ನಿನ ಡ್ಯೂರೇಷನ್ ಸುಮಾರು 4 ವರ್ಷ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.